ವಿದ್ಯಾರ್ಥಿಗಳೇ, ಪೃಥ್ವಿಯ ವಾರ್ಷಿಕ ಚಲನೆಯ ಅಧ್ಯಯನವನ್ನು ಮುಂದುವರಿಸುವ. ನಿನ್ನೆ ನಾನು ನಿಮಗೆ ಪೃಥ್ವಿಗೆ ಎರಡು ರೀತಿಯ ಚಲನೆ ಇದೆ, ಒಂದು ದೈನಿಕ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ ಅಂತ ಹೇಳಿದ್ದೆ. ಈಗಾಗಲೇ ನಾವು ದೈನಿಕ ಚಲನೆ ಮತ್ತು ಅದರ ಪರಿಣಾಮಗಳನ್ನು ನೋಡಿದ್ದೇವೆ. ಈಗ ವಾರ್ಷಿಕ ಚಲನೆಯನ್ನು ನೋಡುವ. ವಾರ್ಷಿಕ ಚಲನೆಯನ್ನು ರೆವಲ್ಯೂಷನ್ ಅಂತ ಕರೀತಾರೆ. ರೆವಲ್ಯೂಷನ್ ಆಫ್ ದಿ ಅರ್ತ್. ರೆವಲ್ಯೂಷನ್, ವಾರ್ಷಿಕ ಚಲನೆಯನ್ನು ರೆವಲ್ಯೂಷನ್, ಆ ರೀತಿ. ಇದು ಹೇಗೆ? ದೈನಂದಿನ ಚಲನೆ ಅಕ್ಷಭ್ರಮಣ, ವಾರ್ಷಿಕ ಚಲನೆ ಕಕ್ಷಭ್ರಮಣ, ಮೂಮೆಂಟ್ ಅಲಾಂಗ್ ದಿ ಆರ್ಬಿಟ್, ಕಕ್ಷೆಯ ಗುಂಟ ಚಲಿಸುವುದು. ಕಕ್ಷೆ, ಕಕ್ಷಾಭ್ರಮಣ. ವಾರ್ಷಿಕ ಚಲನೆ ಅಂದರೆ ಭೂಮಿಯು ಸೂರ್ಯನ ಸುತ್ತ ದೀರ್ಘವೃತ್ತಾಕಾರದ ಪಥದಲ್ಲಿ ಚಲಿಸುವುದು. ದ ಮೂಮೆಂಟ್ ಆಫ್ ದಿ ಅರ್ತ್ ಅಲಾಂಗ್ ದಿ ಆರ್ಬಿಟ್ ಅರೌಂಡ್ ದಿ ಸನ್. ದ ಆರ್ಬಿಟ್ ಈಸ್ ಎಲಿಪ್ಟಿಕ್, ಇಟ್ ಈಸ್ ನಾಟ್ ಪರ್ಫೆಕ್ಟ್ ಸರ್ಕಲ್. ಪೃಥ್ವಿಯು ತನ್ನ ಅಕ್ಷದ ಗುಂಟ, ತನ್ನ ಮೈಯ ಗುಂಟ ಚಲಿಸಿದರೆ ಅದು ದೈನಂದಿನ ಚಲನೆ. ಸೂರ್ಯನ ಸುತ್ತ ದೀರ್ಘವೃತ್ತಾಕಾರದ ಪಥದಲ್ಲಿ, ಅದನ್ನೇ ಕಕ್ಷೆ, ಆರ್ಬಿಟ್, ಎಲಿಪ್ಟಿಕ್ ಶೇಪ್ನಲ್ಲಿರುವಂಥದ್ದು, ಅಂಡಾಕಾರ ಅಂತ ಹೇಳ್ಬೋದು. ಆ ರೀತಿ ಚಲಿಸಿದರೆ ಅದನ್ನು ವಾರ್ಷಿಕ ಚಲನೆ ಅಂತ ಕರೀತಾರೆ. ವಾಟ್ ಈಸ್ ಆರ್ಬಿಟ್? ಕಕ್ಷೆ ಅಂದರೆ ಏನು? ಸೂರ್ಯನ ಸುತ್ತ ಭೂಮಿ ಒಂದು ನಿರ್ದಿಷ್ಟ ಪಥದಲ್ಲಿ ಚಲಿಸ್ತದೆ. ಅದು ಮನಬಂದಂತೆ ಚಲಿಸುವುದಿಲ್ಲ. ಆ ಕಕ್ಷೆ ಎನ್ನುವುದು ಆಕಾಶದಲ್ಲಿ ಅಥವಾ ಗಗನದಲ್ಲಿ ಅಥವಾ ಅಂತರಿಕ್ಷದಲ್ಲಿ ನಿರ್ದಿಷ್ಟ ಮಾರ್ಗದಲ್ಲೇ ಇದೆ. ಅದು ನಿರ್ದಿಷ್ಟಪಡಿಸಿದ ಪಥದಲ್ಲೇ ಚಲಿಸ್ತದೆ. ಅದು ಕಕ್ಷಾ ಬದಲಾವಣೆಯನ್ನು ಮನಸ್ಸಿ ಬಂದಂಗೆ ಮಾಡುವುದಿಲ್ಲ, ನಿರ್ದಿಷ್ಟ ಪಥದಲ್ಲೇ ಚಲಿಸ್ತದೆ. ಅದನ್ನೇ ಆರ್ಬಿಟ್ ಅಂತ ಕರೀತಾರೆ. ಇದರ ಒಟ್ಟು ಉದ್ದ ಎಷ್ಟು? 927 ಕಿಲೋಮೀಟರು. ಟೋಟಲ್ ಲೆಂತ್ ಆಫ್ ದ ಆರ್ಬಿಟ್ ಈಸ್ 927 ಮಿಲಿಯನ್ ಕಿಲೋಮೀಟರು. 927 ಮಿಲಿಯನ್ ಕಿಲೋಮೀಟರು. ಈಗ ಈ ಚಿತ್ರದಲ್ಲಿ ನಿಮಗೆ ಭೂಮಿಯ ಕಕ್ಷೆಯನ್ನು ತೋರಿಸಿದ್ದೇನೆ ನಾನು. ಹೀಗೆ ಅಂಡಾಕಾರದಲ್ಲಿರುವುದು, ಎಲಿಪ್ಟಿಕ್ ಇನ್ ಶೇಪ್. ಇದೇನಿದು? ಆರ್ಬಿಟ್. ಇದು ಕಕ್ಷೆ ಅಂತ ನಾವು ಕರಿತೇವಲ್ಲ, ಇದು ಕಕ್ಷೆ. ಇದು ಕಕ್ಷೆ, ದೀರ್ಘವೃತ್ತ, ಆಲ್ಮೋಸ್ಟ್ ಎಗ್ ಶೇಪ್ಡ್, ಎಲಿಪ್ಟಿಕ್. ಇದು ಆರ್ಬಿಟ್. ಇದು ಸೂರ್ಯ, ಇದು ಭೂಮಿ, ನಿರ್ದಿಷ್ಟ ಪಥ, ಕಕ್ಷೆ, ಆರ್ಬಿಟ್. ಟೋಟಲ್ ಲೆಂತ್ ಎಷ್ಟು? 927 ಮಿಲಿಯನ್ ಕಿಲೋಮೀಟರ್. ಲೆಂತ್ ಆಫ್ ದಿ ಆರ್ಬಿಟ್ 927 ಮಿಲಿಯನ್ ಕಿಲೋಮೀಟರ್, 927 ದಶಲಕ್ಷ ಕಿಲೋಮೀಟರ್. ಅಷ್ಟು ದೀರ್ಘವೃತ್ತದಲ್ಲಿ ಅದು ಚಲಿಸ್ತದೆ. ಚಲನೆಯ ವೇಗ ಎಷ್ಟು? 29.8 ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ. ಪರ್ ಸೆಕೆಂಡ್ 29.8 ಕಿಲೋಮೀಟರ್. ಪ್ರತಿ ಸೆಕೆಂಡಿಗೆ 29.8 ಕಿಲೋಮೀಟರ್ ವೇಗದಲ್ಲಿ ಅದು ಚಲಿಸ್ತದೆ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಿದ್ರೆ, ಒಂದು ಸೆಕೆಂಡಿಗೆ 29.8 ಕಿಲೋಮೀಟರ್ ದೂರ ಹೋಗ್ತದೆ. ಅದು ಅಷ್ಟು ದೂರವನ್ನು ಅದು ತನ್ನ ಕಕ್ಷಾಪಾತಳಿಯಲ್ಲಿ ಕ್ರಮಿಸ್ತಾ ಹೋಗ್ತದೆ. ಕಿಲೋಮೀಟರಲ್ಲಿ ಮತ್ತು ಗಂಟೆಯಲ್ಲಿ ಹೇಳೋದು ಪರ್ ಅವರ್. 1,07,000 ಕಿಲೋಮೀಟರ್ ಪ್ರತಿ ಗಂಟೆಗೆ. 1,07,000 ಕಿಲೋಮೀಟರ್ ಪರ್ ಅವರ್. ಒಂದು ಗಂಟೆಗೆ ಪೃಥ್ವಿಯು ಕಕ್ಷಾದಲ್ಲಿ ತನ್ನ ಆರ್ಬಿಟ್ನಲ್ಲಿ 1,07,000 ಕಿಲೋಮೀಟರ್ ದೂರ ಹೋಗ್ತದೆ, ಅಷ್ಟು ಕ್ರಮಿಸ್ತದೆ. ಅದರ ವೇಗ ಅಷ್ಟು. ಇನ್ನು ಅದು ಅಪ್ರದಕ್ಷಿಣಾಕಾರವಾಗಿ ಚಲಿಸ್ತದೆ. ಪ್ರದಕ್ಷಿಣಾಕಾರವಾಗಿ ಅಲ್ಲ, ಅಪ್ರದಕ್ಷಿಣಾಕಾರವಾಗಿ ಸೂರ್ಯನಿಗೆ ಸುತ್ತ ಹಾಕ್ತದೆ. ಒಂದು ಸುತ್ತ ಹಾಕಲಿಕ್ಕೆ ತನ್ನ ಕಕ್ಷಾಪಾತಳಿಯಲ್ಲಿ ಸೂರ್ಯನ ಸುತ್ತ ಒಂದು ಸುತ್ತು ಮುಗಿಸಲಿಕ್ಕೆ ತೆಗೆದುಕೊಳ್ಳುವ ಕಾಲಾವಧಿ
365 ದಿವಸ ಅಪ್ರಾಕ್ಸಿಮೇಟ್ಲಿ, ಅಥವಾ ಅದನ್ನೇ ಒಂದು ವರ್ಷ ಅಂತ ಕರೀತೇವೆ. ಭೂಮಿಯು ಸೂರ್ಯನ ಸುತ್ತ ಕಕ್ಷೆಗುಂಟ ಒಂದು ಸುತ್ತು ಹಾಕಲಿಕ್ಕೆ, ಒಂದು ಪ್ರದಕ್ಷಿಣೆ ಹಾಕಲಿಕ್ಕೆ ತೆಗೆದುಕೊಳ್ಳುವ ಕಾಲಾವಧಿಯನ್ನೇ ಒಂದು ವರ್ಷ, 1 ಇಯರ್. ಎಷ್ಟು ಅದು? ಎವರೇಜ್ 365 ದಿವಸ ಅಂತ ಹೇಳಿದರೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. 365 ದಿವಸ 6 ಗಂಟೆ 9 ನಿಮಿಷ 9 ಸೆಕೆಂಡು. ದ ಟೋಟಲ್ period of one revolution is 365 days, 6 hours, 9 minutes, 9 seconds. The duration of a year, the actual time taken, the actual period necessary for one revolution is more than 365 days. 365 days, 6 hours, 9 minutes, 9 seconds. It is the time required for one revolution to move around the sun once. ಒಂದು ಸಲ ಪ್ರದಕ್ಷಿಣೆ ಹಾಕಲಿಕ್ಕೆ ಅಷ್ಟು ಬೇಕು. ಇದನ್ನೇ ನಾಕ್ಷತ್ರಿಕ ವರ್ಷ ಅಂತ ಕರೀತಾರೆ. ಸಿಡೆರಿಯಲ್ ಇಯರ್, ನಾಕ್ಷತ್ರಿಕ ವರ್ಷ. ಸೂರ್ಯನ ಸುತ್ತ ಪರಿಭ್ರಮಿಸುವ ಸರಾಸರಿ ಅವಧಿ, ಆವರೇಜ್, ಒಂದು ಪರಿಭ್ರಮಣೆ ಮಾಡಲಿಕ್ಕೆ, ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲಿಕ್ಕೆ ಬೇಕಾಗಿರುವಂತಹ ಸರಾಸರಿ ಅವಧಿ, ಆವರೇಜ್. The average period taken for one revolution is 365 days, 6 hours. 365 ದಿವಸ 6 ಗಂಟೆ, ಅಂದರೆ 365 ಕಾಲು ದಿವಸ, 1/4 of the day. ಆನ್ ಆನ್ ಅವರೇಜ್ 365 ದಿವಸ ಅಂತ ಹೇಳ್ತಾರೆ. ಈ ಕಾಲು ದಿವಸವನ್ನು ಏನು ಮಾಡೋದು? 365 days and 6 hours ಇದೆಯಲ್ಲ, ಅದನ್ನೇನು ಮಾಡ್ತಾರೆ ಅಂದರೆ ಪ್ರತಿ 4 ವರ್ಷಕ್ಕೆ ಒಂದ್ಸಲ ಫೆಬ್ರವರಿ ತಿಂಗಳಲ್ಲಿ ಕೂಡಿಸ್ತಾರೆ. ಅದನ್ನು ಫೆಬ್ರವರಿ ತಿಂಗಳಲ್ಲಿ 28 ಇದ್ದದ್ದು 29 ಆಗ್ತದೆ ಆ ತಿಂಗಳ. ಅದನ್ನೇ ಅಧಿಕ ವರ್ಷ, ಲೀಪ್ ಇಯರ್ ಅಂತ ಕರೀತಾರೆ. ಲೀಪ್ ಇಯರ್ ಅಂದರೆ ಏನು? ಫೆಬ್ರವರಿಯಲ್ಲಿ 29ನೇ ತಾರೀಕು ಬಂದರೆ ಅದು ಲೀಪ್ ಇಯರ್. ಯಾಕೆ ಹಾಗೆ ಮಾಡಬೇಕು? ಈಗ ಆ ಕಾಲ ದಿವಸ ಬಿಟ್ಟರು ಅಂತ ಇಟ್ಕೊಳ್ಳಿ, ನಿರಂತರವಾಗಿ ಬಿಡುತ್ತೆ ಹೋಗಿ ಬಿಟ್ರೆ ಅದು ಋತುಮಾನಗಳನ್ನು ಗುರುತಿಸುವಲ್ಲಿ ತಪ್ಪಾಗ್ಬಿಡ್ತದೆ. ಎಷ್ಟೋ ವರ್ಷಗಳ ಕಾಲ ಹಿಂಗೆ ಬಿಡುತ್ತೆ ಹೋಗಿಬಿಟ್ರೆ ಆ ಸೀಸನ್ಸ್ ಇದೆಯಲ್ಲ, ಅದು ನಾವು ಹೇಳುವಂಥ ತಿಂಗಳಿಗೂ ನಾವು ಹೆಸರಿಸುವ ಋತುವಿಗೂ ಆ್ಯಕ್ಚುಯಲ್ ಋತುಮಾನಕ್ಕೂ ತಾಳೆ ಆಗೋದಿಲ್ಲ, ಟ್ಯಾಲಿ ಆಗೋದಿಲ್ಲ. ಅದನ್ನು ಸರಿಪಡಿಸ್ಕೊಡ್ಬೇಕು. ನೈಜ ಋತುಮಾನಕ್ಕೂ ನಾವು ಹೆಸರಿಸುವಂಥ ತಿಂಗಳುಗಳಿಗೂ ಋತುಗಳಿಗೂ ತಾಳೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಲೀಪ್ ಇಯರ್ ಅನ್ನು ಮಾಡಿಕೊಂಡಿದ್ದಾರೆ. ಆ ರೀತಿ 365 ಡೇಸ್ 6 ಅವರ್ಸ್ ಆ್ಯಕ್ಚುಯಲ್ ಟೈಮು, ಅದನ್ನು 4 ವರ್ಷಕ್ಕೆ ಸರಿಪಡಿಸಿದರು. ಯಾವ ವರ್ಷಕ್ಕೆ, ಯಾವ ಇಸ್ವಿಗೆ 4ರಿಂದ ಭಾಗ ಹೋಗ್ತದೆಯೋ ಆ ಇಸ್ವಿಯನ್ನು ಲೀಪ್ ಇಯರ್ ಅಂತ ಗುರುತಿಸ್ತಾರೆ. ಉದಾಹರಣೆಗೆ 2000 4ರಿಂದ ಭಾಗ ಹೋಗ್ತದೆ 500, 2020 4ರಿಂದ ಭಾಗ ಹೋಗ್ತದೆ, ನಿಶೇಷವಾಗಿ ಭಾಗ ಹೋಗಬೇಕು. ಇಟ್ ಮಸ್ಟ್ ಬಿ ಡಿವೈಡೆಡ್ ವಿದೌಟ್ ಫ್ರ್ಯಾಕ್ಷನ್, ನಿಶೇಷವಾಗಿ. ಅದು ಲೀಪ್ ಇಯರ್, ಅಧಿಕ ವರ್ಷ. ಆ ರೀತಿ ವಾಟ್ ಈಸ್ ಲೀಪ್ ಇಯರ್? ದ ಇಯರ್ ಇನ್ ವಿಚ್ there are 366 days. February is consisting of 29 days. That is called as leap year. The year which is dividable without fraction by 4, that is considered as leap year. ಆ ರೀತಿ ನಾವು ಗುರುತಿಸ್ತಾ ಹೋಗ್ತೇವೆ. ಇನ್ನು ಈ ಸುತ್ತಳತೆ 927 ಮಿಲಿಯನ್ ಕಿಲೋಮೀಟರು, ದೀರ್ಘವೃತ್ತಾಕಾರದ ಪಥ, ಕಕ್ಷೆ. ಹೀಗಾಗಿ ಏನಾಗ್ತದೆ, ಆ ಸೂರ್ಯ ಕೇಂದ್ರ ಸ್ಥಾನದಲ್ಲಿರುವುದು, ಸುತ್ತ ಭೂಮಿ ಪ್ರದಕ್ಷಿಣೆ ಹಾಕುವುದು, ಅಪ್ರದಕ್ಷಿಣಾಕಾರವಾಗಿ ತಿರುಗ್ತದೆ. ಅದು ಆ ಸ್ಥಾನಗಳಿವೆಯಲ್ಲ, ಅದು ಚೇಂಜು. ಕಕ್ಷೆಯಲ್ಲಿ ಕೆಲವೊಂದು ಸ್ಥಾನಕ್ಕೆ ಬಂದಾಗ ಸೂರ್ಯನಿಗೆ ಸಮೀಪ ಬರ್ತದೆ, ಸೂರ್ಯನಿಗೆ ದೂರ ಹೋಗ್ತದೆ, ಸೂರ್ಯನಿಂದ ಅತಿ ದೂರ ಹೋಗ್ತದೆ. ಈ ಕಕ್ಷೆಯ ಪ್ರತಿಯೊಂದು ಸ್ಥಾನವನ್ನು ಭೂಮಿ ಕ್ರಮಿಸ್ತದೆ. ಒಂದು ದಿವಸ ಕಳೆಯಿತು ಅಂದರೆ ಆ ಕಕ್ಷೆಯಲ್ಲಿ ಸ್ವಲ್ಪ ಮುಂದೆ ಹೋಗಿರ್ತದೆ, 2ನೇ ದಿವಸ ಮತ್ತು ಮುಂದೆ ಹೋಗಿರ್ತದೆ, 3ನೇ ದಿವಸ ಮತ್ತು ಮುಂದೆ ಹೋಗಿರ್ತದೆ. ಪ್ರತಿ ಒಂದು ಬಿಂದುವನ್ನು ಕಕ್ಷೆಯಲ್ಲಿ ಅದು ದಾಟ್ತಾ 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 ಹೋಗ್ತದೆ.
ಒಂದು ದಿನ ಕಳೀತು ಅಂದರೆ ಅದು ಕಕ್ಷೆಯಲ್ಲಿ ಮುಂದೆ ಹೋಗಿರ್ತದೆ. 365 ದಿವಸದಲ್ಲಿ ಪೂರ್ತಿ ಕಕ್ಷೆಯಲ್ಲಿ ತಿರುಗ್ತದೆ. 365 ದಿವಸ 6 ಗಂಟೆ. ಇದೇನಾಗ್ತದೆ, ದೀರ್ಘವೃತ್ತಾಕಾರದ ಪಥ ಇರೋದ್ರಿಂದ ಕೇಂದ್ರದಲ್ಲಿ ಭೂಮಿಗೂ ಸೂರ್ಯನಿಗೂ ನಡುವಿನ ಅಂತರ ಈಕ್ವಲ್ ಆಗಿಲ್ಲ. ದ ಡಿಸ್ಟನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್ ಈಸ್ ನಾಟ್ ಯೂನಿಫಾರ್ಮ್ ಅಲಾಂಗ್ ದ ಆರ್ಬಿಟ್. Because the orbit is elliptic in shape, it is egg shaped. So the distance varies from each place of the orbit to the sun. The distance between sun and earth is different in different positions, in the different places of the orbit, in the different points of the orbit. ಹೀಗಾಗಿ ಏನಾಗ್ತದೆ, ನಾವು ಆ ನಡುವಿನ ಅಂತರವನ್ನು ವ್ಯತ್ಯಾಸವನ್ನು ಗುರುತಿಸ್ಬೋದು. ಈಗ ನೋಡಿ, ಇದು ಸೂರ್ಯ, ಸನ್, ಇದು ಕಕ್ಷಾಪಾತಳಿ, ಇಲ್ಲಿಗೂ ಹತ್ತಿರ. ಭೂಮಿ ಇಲ್ಲಿಗೆ ಬಂದಾಗ ಸೂರ್ಯನಿಗೆ ಸಮೀಪ ಆಗ್ತದೆ, ಭೂಮಿ ಇಲ್ಲಿ ಬಂದಾಗ ಸೂರ್ಯನಿಗೆ ಸಮೀಪ ಆಗ್ತದೆ. ಭೂಮಿ ಇಲ್ಲಿ ಬಂದಾಗ ಆಕ್ಚುಲ್ ಆ ದೀರ್ಘವೃತ್ತಾಕಾರದ ಕಕ್ಷೆಯಲ್ಲೂ ಸೂರ್ಯನ ಸ್ಥಾನ ಪರ್ಫೆಕ್ಟ್ ಸೆಂಟ್ರಲ್ಲಿ ಇಲ್ಲ. ಇಲ್ಲಿಂದ ಇಲ್ಲಿಗೆ ಭೂಮಿ ಈ ಪೊಸಿಷನ್ನಿಗೆ ಬಂದಾಗ ಸೂರ್ಯನ ನಡುವಿನ ಅಂತರ, ದ ಡಿಸ್ಟನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್ ಆನ್ ದಿಸ್ ಪೊಸಿಷನ್ ಈಸ್ 152 ಮಿಲಿಯನ್ ಕಿಲೋಮೀಟರು, 152 ದಶಲಕ್ಷ ಚದರ ಕಿಲೋಮೀಟರು. ಪ್ರದಕ್ಷಿಣೆ ಆಗ್ತಾ ಇರ್ತದಲ್ಲ ಅದು, ಈ ಪೊಸಿಷನ್ನಿಗೆ ಭೂಮಿ ಬಂದಾಗ ಸೂರ್ಯನಿಗೂ ಭೂಮಿಗೂ ನಡುವಿನ ಅಂತರ 152 ದಶಲಕ್ಷ ಕಿಲೋಮೀಟರು. The distance between sun and earth is 152 million ಕಿಲೋಮೀಟರು. ಈ ಪೊಸಿಷನ್ ಅನ್ನು ಎಪಿಹೀಲಿಯಾನ್ ಅಂತ ಕರೀತಾರೆ, ಉಚ್ಚ ಸ್ಥಾನ. ಭೂಮಿ ಸೂರ್ಯನಿಂದ ಅತಿ ದೂರ ಇರ್ತದೆ, ಉಚ್ಚ ಸ್ಥಾನ ಎಪಿಹೀಲಿಯನ್. ಎಪಿಹೀಲಿಯಾನ್ ಇಸ್ ದ ಪೊಸಿಷನ್ ಆಫ್ ದಿ ಅರ್ತ್ ಆನ್ ದಿ ಆರ್ಬಿಟ್ ವೇರ್ ದ ಡಿಸ್ಟನ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಇಸ್ ಮೋರ್, ಹೈಯೆಸ್ಟ್, ಮ್ಯಾಕ್ಸಿಮಮ್, ದಟ್ ಈಸ್ 152 ಮಿಲಿಯನ್ ಕಿಲೋಮೀಟರ್. The position of the earth is called as ephelian position, ಉಚ್ಚಸ್ಥಾನ, ಅತಿ ದೂರದಲ್ಲಿ ಇರ್ತದೆ ಸೂರ್ಯನಿಂದ. ಹಾಗೆ ಕ್ರಮಿಸ್ತಾ ಬಂತು. ಇಲ್ಲಿ ಬಂದಾಗ ಹತ್ತಿರ ಆಯಿತು, ಇಲ್ಲಿ ಬಂದಾಗ ಮತ್ತೆ ಪುನಃ ದೂರ ಆಯಿತು. ದೂರ ಆದರೆ ಇಲ್ಲಿಗೂ ಸ್ವಲ್ಪ ಅಂತರ ಕಡಿಮೆ. ಇಲ್ಲಿಗೂ ಎಷ್ಟು ಅಂತರ ಇದೆ? 152 ಮಿಲಿಯನ್ ಕಿಲೋಮೀಟರ್ ಇದೆ. ಇಲ್ಲಿಗೂ 147 ಮಿಲಿಯನ್ ಕಿಲೋಮೀಟರ್ ಇದೆ, 147 ದಶಲಕ್ಷ ಕಿಲೋಮೀಟರು. ಈ ಪೊಸಿಷನ್ ಅನ್ನ ನಾವು ಪೆರಿಹೀಲಿಯಾನ್, ನೀಚ ಸ್ಥಾನ ಅಂತ ಕರೀತೇವೆ. ವಾಟ್ ಈಸ್ ಪೆರಿಹೀಲಿಯಾನ್? ಇಟ್ ಆಕರ್ಸ್ ಆನ್ January 3rd. ಎಪಿಹೀಲಿಯನ್ ಜುಲೈ 4ಕ್ಕೆ ಬರ್ತದೆ. ಆರ್ಬಿಟ್ ಅಲ್ಲಿ ಜುಲೈ 4ಕ್ಕೆ, ಎವ್ರಿ ಜುಲೈ 4th ಎಪಿಹೀಲಿಯನ್ ಪೊಸಿಷನ್ ಬರ್ತದೆ ಭೂಮಿಗೆ. ಎವ್ರಿ January 3ಗೆ ಪೆರಿಹೀಲಿಯನ್ ಪೊಸಿಷನ್ ಬರ್ತದೆ. ಉಚ್ಚ ಸ್ಥಾನ ಜುಲೈ 4, ನೀಚ ಸ್ಥಾನ January 3. ನೀಚ ಸ್ಥಾನದಲ್ಲಿ ಏನಾಗ್ತದೆ, ಉಚ್ಚ ಸ್ಥಾನಕ್ಕಿಂತ ಭೂಮಿ ಹತ್ತಿರ ಬರ್ತದೆ. ಉಚ್ಚ ಸ್ಥಾನಕ್ಕಿಂತ ದ ಡಿಸ್ಟನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಸನ್ ಈಸ್ ಲೆಸ್ ಇನ್ ಪೆರಿಹೀಲಿಯನ್ ಪೊಸಿಷನ್ ಕಂಪೇರ್ಡ್ ಟು ಎಪಿಹೀಲಿಯನ್ ಪೊಸಿಷನ್. ಇಟ್ ಈಸ್ 147 ಮಿಲಿಯನ್ ಕಿಲೋಮೀಟರ್. ಇಟ್ ಈಸ್ ನಿಯರ್ಲಿ 5 ಮಿಲಿಯನ್ ಕಿಲೋಮೀಟರ್ ಲೆಸ್. ಸ್ವಲ್ಪ ಅಂತರ 5 ದಶಲಕ್ಷ ಅಷ್ಟು ಕಡಿಮೆ ಆಗ್ತದೆ. ಈ ಒಂದು ಪೊಸಿಷನ್ಸ್ಗಳೇನಿವೆ, ಎಪಿಹೀಲಿಯಾನು, ಪೆರಿಹೀಲಿಯಾನು, ಇದು ಋತುಮಾನದ ಮೇಲೆ ಪ್ರಭಾವ ಬೀರ್ತದೆ. ಬೇಸಿಗೆ, ಚಳಿಗಾಲ, ಈ ರೀತಿ ಋತುಮಾನಗಳ ವ್ಯತ್ಯಾಸಕ್ಕೆ ಪೊಸಿಷನ್ಗಳ ಕಾರಣ ಆಗ್ತವೆ. ಮತ್ತು ಈ ಪೊಸಿಷನ್ಗಳು ಕೂಡ ಹೌದು, ಇವು ಸಂಕ್ರಾಂತಿಗಳಿಗೆ ಕಾರಣ ಆಗ್ತದೆ, ಇವು ಅಯನಗಳಿಗೆ ಕಾರಣ ಆಗ್ತದೆ. ಸೊಲಸ್ಟೈಸಸ್ಸು, ಸಮರ್ ಸೊಲಸ್ಟೈಸು, ವಿಂಟರ್ ಸೊಲಸ್ಟೈಸು, ಇವು ಇಕ್ವಿನಾಕ್ಸ್ಗಳು. ಸೂರ್ಯನಿಂದ ಸಮೀಪ ಬಂದಾಗ, ಸೂರ್ಯನಿಗೂ ಭೂಮಿಗೂ ಅಂತರ ಕಮ್ಮಿ ಇದ್ದಾಗ ಆವಾಗ ಇಕ್ವಿನಾಕ್ಸ್, ಸಂಕ್ರಾಂತಿಗಳು ಸಂಭವಿಸ್ತವೆ. ದೂರ ಇದ್ದಾಗ ಅಯನಗಳು ಸಂಭವಿಸ್ತವೆ. ಕಟಕಾಯನ, ಮಕರಾಯನ, ಸಮರ್ ಸೊಲಸ್ಟೈಸ್, ವಿಂಟರ್ ಸೊಲಸ್ಟೈಸ್, ಹೀಗೆ ನಡೀತದೆ, ಹೀಗಾಗ್ತದೆ. ಹೀಗಾಗಿ ಏನಾಗ್ತದೆ, ಈ ಕಕ್ಷಾಪಾತಳಿಯಲ್ಲಿ ಭೂಮಿಯ ಸ್ಥಾನ ಚೇಂಜ್ ಆಗೋದರಿಂದ ದಿವಸ ಚೇಂಜ್ ಆಗ್ತದೆ, ತಿಂಗಳ ಚೇಂಜ್ ಆಗ್ತದೆ, ಋತುಮಾನಗಳು ಉಂಟಾಗ್ತವೆ. ಇದು ಕಕ್ಷಾಪಾತಳಿ ದೀರ್ಘವೃತ್ತಾಕಾರದಲ್ಲಿರುವ ಕಾರಣ. ಇನ್ನೊಂದು ಅಂಶ ಇದೆ ಈ ಋತುಮಾನಗಳಿಗೆ ಕಾರಣ ಆಗಲಿಕ್ಕೆ. ಇನ್ನೊಂದು ಕಾರಣ ಅಂದರೆ ಭೂಮಿಯು ಇನ್ಕ್ಲೈನ್ಡ್ ಆಕ್ಸಿಸ್ ಅನ್ನು ಹೊಂದಿರುವುದು. ನಾವು ಈಗಾಗಲೇ ನೋಡಿದ್ದೇವೆ,
ಭೂಮಿ ತನ್ನ ಅಕ್ಷ ಹೀಗೆ ಹೊಂದಿಲ್ಲ, ಹೀಗೆ ಲಂಬವಾಗಿಲ್ಲ ಅಕ್ಷ, ಲಂಬವಾಗಿಲ್ಲ, ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಅಕ್ಷ ಏನಾಗಿದೆ? ಓರೆಯಾಗಿದೆ. ಎಕ್ಸಿಸ್ ಅಂದ್ರೆ ಏನು? ದ ಇಮ್ಯಾಜಿನರಿ ಲೈನ್ ವಿಚ್ ರನ್ಸ್ ಬಿಟ್ವೀನ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಥ್ರೂ ಸೆಂಟರ್ ಆಫ್ ದಿ ಅರ್ತ್, ಥ್ರೂ ಮಿಡ್ಲ್ ಪಾರ್ಟ್ ಆಫ್ ದಿ ಅರ್ತ್. ಈ ಅಕ್ಷ ಇದೆಯಲ್ಲ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಮಧ್ಯಭಾಗದಿಂದ ಸೇರಿಸುವಂಥದ್ದು ಕಾಲ್ಪನಿಕ ರೇಖೆ ಅದು ಗ್ಲೋಬ್ನ ಮೇಲೆ. ಈ ಎಕ್ಸಿಸ್ಸು ಹೀಗೆ ಓರೆ ಹಾಕ್ಕೊಂಡಿದೆ. ಇಟ್ ಈಸ್ ಇನ್ಕ್ಲೈನ್. ಹೀಗೆ ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಪರ್ಪೆಂಡಿಕ್ಯುಲರ್ ಇದ್ರೆ 90 ಡಿಗ್ರಿ ಇರಬೇಕಿತ್ತು. ಜಸ್ಟ್ ಇಟ್ ಈಸ್ ಇನ್ಕ್ಲೈನ್ 66.5 ಡಿಗ್ರಿ ಟು ದ ಪ್ಲೇನ್ ಆಫ್ ದಿ ಆರ್ಬಿಟ್. ಕಕ್ಷಾ ಪಾತಳಿ ಇದೆಯಲ್ಲ, ಈ ಕಕ್ಷಾ ಪಾತಳಿಯಗೆ ಹೀಗೆ ಇಲ್ಲ ಪೃಥ್ವಿ, ಇನ್ಕ್ಲೈನ್, ಹೀಗೆ ಇನ್ಕ್ಲೈನ್ ಹಾಕೊಂಡಿದೆ ಎಕ್ಸಿಸ್. ಇದು ಹೀಗೆ ನಾವು ಕಕ್ಷಾ ಪಾತಳಿ ಅಂತ ಇಟ್ಟುಕೊಂಡ್ರೆ ಭೂಮಿ ಹೀಗೆ ಚಲಿಸೋದಿಲ್ಲ, ಜಸ್ಟ್ ಹೀಗೆ ಇನ್ಕ್ಲೈನ್ಡ್ ಆಗಿ ಚಲಿಸ್ತದೆ. ಇನ್ಕ್ಲಿನೇಷನ್, ಹೌ ಮಚ್ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್? 66.5 ಡಿಗ್ರಿ ಟು ದ ಪ್ಲೇನ್ ಆಫ್ ದಿ ಆರ್ಬಿಟ್, 23.5 ಡಿಗ್ರಿ ಟು ದ ಪರ್ಪೆಂಡಿಕ್ಯುಲರ್ ಆಫ್ ದಿ ಪ್ಲೇನ್. ಈ ಸಮತಲಕ್ಕೆ, ಕಕ್ಷಾ ಪಾತಳಿಗೆ ಎಷ್ಟು ಓರೆಯಾಗಿದೆ? ಅದು 66.5 ಡಿಗ್ರಿ ಓರೆಯಾಗಿದೆ. ಈ ರೀತಿ ಇನ್ಕ್ಲೈನ್ಡ್ ಆಗಿದೆ. ದ ಆಂಗಲ್ ಫ್ರಮ್ ಹಿಯರ್ ಟು ಹಿಯರ್ ಟು ದಿ ಪ್ಲೇನ್ ಆಫ್ ದಿ ಆರ್ಬಿಟ್ ಟು ದಿ ಆಕ್ಸಿಸ್ 66.5 ಡಿಗ್ರಿ. ಅದನ್ನೇ ನೀವು ಪರ್ಪೆಂಡಿಕ್ಯುಲರ್ಗೆ ತಗೊಂಡ್ರೆ 23.5 ಡಿಗ್ರಿ ಆಗ್ತದೆ. ಆಕ್ಚುಲಿ ಇರೋದು ಇನ್ಕ್ಲೈನ್ಡ್ ಆಕ್ಸಿಸ್, ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಹೀಗಾಗಿ ಏನಾಗ್ತದೆ, ಇದು ಕೂಡ ಹಗಲು ರಾತ್ರಿಯ ಅವಧಿಯಲ್ಲಿ ಋತುಮಾನಗಳಲ್ಲಿ ಪರಿಣಾಮ ಬೀರ್ತದೆ. ಇನ್ಕ್ಲಿನೇಷನ್ ಆಫ್ ದ ಆಕ್ಸಿಸ್, ಅರ್ತ್ ಈಸ್ ಹ್ಯಾವಿಂಗ್ ಎನ್ ಇನ್ಕ್ಲೈನ್ಡ್ ಆಕ್ಸಿಸ್. It is not perpendicular or 90 degree to the plane of the orbit. It is inclined. It is inclined 66.5 degree to the plane of the orbit. It affects on the duration or length of day and night and seasons. ಈ ಎರಡು ಕಾರಣಗಳಿಂದ, ಡ್ಯೂ ಟು these two reasons, elliptical orbit and the inclination of axis of the earth leads to difference in the duration of day and night and seasons. ಆ ರೀತಿ ಈ ಎರಡು ಕಾರಣ, ಒಂದು ಕಕ್ಷಾ ಪಾತಳಿಯಗುಂಟ ಭೂಮಿಯ ಚಲನೆ, ವಾರ್ಷಿಕ ಚಲನೆ, ಇನ್ನೊಂದು ಓರೆಯಾದ ಅಕ್ಷವನ್ನು ಹೊಂದಿರುವುದು. ಈ ಎರಡು ಕಾರಣಗಳಿಂದ ಈ ವಾರ್ಷಿಕ ಚಲನೆ ಮತ್ತು ಅಕ್ಷಗಳ ಓರೆಯಾಗುವಿಕೆಯಿಂದ ಬೇರೆ ಬೇರೆ ಪರಿಣಾಮಗಳು ಉಂಟಾಗ್ತವೆ. ಏನು ಪರಿಣಾಮಗಳು? ಸೈಕಲ್ ಆಫ್ ಸೀಸನ್ಸ್, ಋತುಮಾನಗಳ ಆವರ್ತನ. ಸೀಸನ್ಸ್ಗಳು ಚೇಂಜ್ ಆಗ್ತಾ ಹೋಗೋದು. ಬೇಸಿಗೆ ಕಾಲ, ಚಳಿಗಾಲ, ಹೀಗೆ ಋತುಮಾನಗಳ ಆವರ್ತನ ನಿರಂತರವಾಗಿ ಕಾಲಚಕ್ರ ತಿರುಗ್ತಾ ಇರ್ತದೆ. ಋತುಚಕ್ರಗಳು ವಸಂತ ಕಾಲ, ಬೇಸಿಗೆ ಕಾಲ, ಶರತ್ಕಾಲ, ಚಳಿಗಾಲ, ಹೀಗೆ ಋತುಮಾನಗಳ ಆವರ್ತನ, ಸೈಕಲ್ ಆಫ್ ಸೀಸನ್ಸ್. ಡ್ಯುರೇಷನ್ ಆಫ್ ಡೇ ಅಂಡ್ ನೈಟ್, ಹಗಲು ರಾತ್ರಿ ಕಾಲಾವಧಿಯಲ್ಲಿ ವ್ಯತ್ಯಾಸ. ಹಗಲು ದೀರ್ಘ ಆಗುವುದು, ರಾತ್ರಿ ಅಲ್ಪ ಆಗುವುದು, ಹಗಲು ಅಲ್ಪ ಆಗುವುದು, ರಾತ್ರಿ ದೀರ್ಘ ಆಗುವುದು. 365 ದಿವಸನೂ ಎಲ್ಲ ದಿವಸನೂ ಸರಿಸಮಾನ ಹಗಲು ರಾತ್ರಿ ಇರುವುದಿಲ್ಲ. ಈ ವ್ಯತ್ಯಾಸಗಳು ಒಂದು ಉಂಟಾಗ್ತದೆ. ಮತ್ತು ಸ್ಪೆಸಿಫಿಕ್ ಲ್ಯಾಟಿಟ್ಯೂಡ್ಸ್ ಅನ್ನು ಗುರುತಿಸಿದ್ದಾರೆ. ಈ ಇನ್ಕ್ಲೈನ್ಡ್ ಆಕ್ಸಿಸ್ ಇರೋದ್ರಿಂದ, ಎಲಿಪ್ಟಿಕಲ್ ಆರ್ಬಿಟ್ ಇರೋದ್ರಿಂದ ಬೇರೆ ಬೇರೆ ಲ್ಯಾಟಿಟ್ಯೂಡ್ಸ್ ಅನ್ನು ಗುರುತಿಸಿದ್ದಾರೆ. ಸ್ಪೆಸಿಫಿಕ್ ಲ್ಯಾಟಿಟ್ಯೂಡ್ಸ್ 0 ಡಿಗ್ರಿ, 23.5 ಡಿಗ್ರಿ, 66.5 ಡಿಗ್ರಿ, ಹೀಗೆ ಸ್ಪೆಷಲ್ ಲ್ಯಾಟಿಟ್ಯೂಡ್ಸ್ ಗುರುತಿಸಿದ್ದಾರೆ. 23.5 ಡಿಗ್ರಿ ನಾರ್ತ್ ಅಂದರೆ ಕರ್ಕವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರು. 66.5 ಡಿಗ್ರಿ ಅಂದರೆ ಟ್ರಾಪಿಕ್ ಆಫ್ ಆರ್ಕ್ಟಿಕ್ ವೃತ್ತ. 23.5 ಡಿಗ್ರಿ ಸೌತ್ ಅಂದರೆ ಮಕರ ವೃತ್ತ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. 66.5 ಡಿಗ್ರಿ ಅಂದರೆ ಅಂಟಾರ್ಟಿಕ್ ಸರ್ಕಲ್. ಈ ವೃತ್ತಗಳು, ಈ ಅಕ್ಷಾಂಶಗಳು, ವಿಶೇಷ ಅಕ್ಷಾಂಶಗಳು, ಸಮಭಾಜಕ ವೃತ್ತ, ಕರ್ಕ ವೃತ್ತ, ಮಕರ ವೃತ್ತ, ಅಂಟಾರ್ಟಿಕಾ ವೃತ್ತ, ಆರ್ಕ್ಟಿಕ್ ವೃತ್ತ, ಇದು ಕೂಡ ಉಷ್ಣಾಂಶದ ವಲಯಗಳನ್ನು ಉಂಟು ಮಾಡಿದೆ, ಕ್ಲೈಮೆಟಿಕ್ ಝೋನ್ಸ್ ಅನ್ನು ಉಂಟು ಮಾಡಿದೆ. ಆ ರೀತಿ ಡ್ಯೂ ಟು ದ ಇನ್ಕ್ಲೈನ್ಡ್ ಆಕ್ಸಿಸ್ ಅಂಡ್ ರೆವಲ್ಯೂಷನ್, ವಾಟ್ ಆರ್ ದ ಇಫೆಕ್ಟ್ಸ್? ಸೈಕಲ್ ಆಫ್ ಸೀಸನ್, ಚೇಂಜ್ ಇನ್ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್, and recognition of special latitudes
ವಿಚ್ ಆರ್ ಯೂಸ್ ಟು ಕ್ಲಾಸಿಫೈ ಕ್ಲೈಮೇಟಿಕ್ ಜೋನ್ಸ್. ಆ ರೀತಿ ಈಗ ನಾವು ಒಂದೊಂದೇ ಇಫೆಕ್ಟನ್ನು ನೋಡ್ತಾ ಹೋಗುವ. ಏನೇನು ಇಫೆಕ್ಟ್ ಆಗ್ತದೆ, ಈ ಋತುಮಾನಗಳ ಆವರ್ತನವನ್ನು ನೋಡ್ತಾ ಹೋಗುವ. ಏನೇನು ಋತುಮಾನಗಳು ಅಂದರೆ ಏನು, ಇದನ್ನು ನಾವು ನೋಡ್ತಾ ಹೋಗುವ. ಏನೇನು ಋತುಮಾನಗಳು ಬರ್ತವೆ, ಸೈಕಲ್ ಆಫ್ ಸೀಸನ್ಸ್, ಋತುಮಾನಗಳ ಆವರ್ತನ ಅಂತ ಕರೀತಾರಲ್ಲ, ಸೈಕಲ್ ಆಫ್ ಸೀಸನ್ಸ್, ವಾರ್ಷಿಕ ಚಲನೆಯ ಪರಿಣಾಮಗಳು, ಸೈಕಲ್ ಆಫ್ ಸೀಸನ್ಸ್, ಋತುಮಾನಗಳ ಆವರ್ತನ. ಋತುಗಳು ಬದಲಾಗುವುದು ಅಂತ ಅರ್ಥ. ಋತುಚಕ್ರಗಳು ತಿರುಗ್ತಾ ಇರೋದು, ಬದಲಾವಣೆ ಆಗ್ತಾ ಇರೋದು. ಕಾರಣ ಸ್ಪಷ್ಟ. ಭೂಮಿ ಅಕ್ಷ ಓರೆಯಾಗಿರುವುದು ಮತ್ತು ಆರ್ಬಿಟ್ ಅಥವಾ ಕಕ್ಷಾಪಾತಳಿಯ ಗುಂಟ ಅದು ಚಲಿಸುವುದು. 2 ಕಾರಣದಿಂದ 4 ವಿಧಗಳನ್ನು ಋತುವನ್ನು ಗುರುತಿಸಿದ್ದಾರೆ. 4 types of seasons are recognized. All the seasons are of 4 types. Or the year is classified into 4 seasons. ವರ್ಷವನ್ನು 4 ಋತುವಿನಲ್ಲಿ ವಿಂಗಡಿಸಿದ್ದಾರೆ. What are the seasons? Summer, ಬೇಸಿಗೆ. Autumn, ಶರತ್ಕಾಲ. Winter, ಚಳಿಗಾಲ. ಸ್ಪ್ರಿಂಗ್, ವಸಂತಕಾಲ. ಈ 4 ಸೀಸನ್ಗಳಲ್ಲಿ ಪ್ರಧಾನವಾಗಿ 2 ಬರ್ತದೆ. 2 ಸೊಲಸ್ಟೈಸಸ್ಗಳು, ಅಯನಗಳು, ಕಟಕಾಯನ, ಮಕರಾಯನ. ಸಮರ್ ಸೊಲಸ್ಟೈಸ್, ವಿಂಟರ್ ಸೊಲಸ್ಟೈಸ್. 2 ಸಂಕ್ರಾಂತಿಗಳು, ಇಕ್ವಿನಾಕ್ಸ್ಗಳು, ಸ್ಪ್ರಿಂಗ್ ಇಕ್ವಿನಾಕ್ಸ್, ಆಟಮ್ ಇಕ್ವಿನಾಕ್ಸ್. ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ. ಆ ರೀತಿ 2 ಅಯನಗಳು, 2 ಸಂಕ್ರಾಂತಿಗಳು ಋತುಮಾನದಲ್ಲಿ ಪ್ರಧಾನ ಅಂಶಗಳು. ಇಕ್ವಿನಾಕ್ಸ್ ಯಾವಾಗ ಬರ್ತದೆ? ವಿಶ್ವ ಸಂಕ್ರಾಂತಿ ಸೆಪ್ಟೆಂಬರ್ 23, ಮಾರ್ಚ್ 21. 2 ಸಂಕ್ರಾಂತಿ ಪ್ರಧಾನವಾಗಿ. ಮಾರ್ಚ್ 21 ಸ್ಪ್ರಿಂಗ್ ಇಕ್ವಿನಾಕ್ಸ್, ಮೇಷ ಸಂಕ್ರಾಂತಿ. ಸೆಪ್ಟೆಂಬರ್ 23 ತುಲಾ ಸಂಕ್ರಾಂತಿ. ಆ ರೀತಿ ಆಟಮ್ನಲ್ ಇಕ್ವಿನಾಕ್ಸ್, ಸ್ಪ್ರಿಂಗ್ ಇಕ್ವಿನಾಕ್ಸ್, ಆಟಮ್ನಲ್ ಇಕ್ವಿನಾಕ್ಸ್. 2 ಅಯನ, 2 ಸೊಲಸ್ಟೈಸಸ್. ಜೂನ್ 21 ಕಟಕಾಯನ, ಡಿಸೆಂಬರ್ 23 ಮಕರಾಯನ. ಜೂನ್ 21 ಕಟಕಾಯನ, ಡಿಸೆಂಬರ್ 22 ಮಕರಾಯನ. 2 ಸೊಲಸ್ಟೈಸಸ್. ಆ ರೀತಿ ಸಂಕ್ರಾಂತಿ ಅಂದರೆ ಹೇಗೆ? ವಿಶ್ವ ಸಂಕ್ರಾಂತಿ ಇಕ್ವಿನಾಕ್ಸು. ಇಕ್ವಿನಾಕ್ಸ್ ಯಾವಾಗ ಬರ್ತದೆ? ಅರ್ತ್ ಈಸ್ ಇನ್ ದ ನಿಯರೆಸ್ಟ್ ಪೊಸಿಷನ್ ಟು ದಿ ಸನ್. ಈ ಪೊಸಿಷನ್ನಲ್ಲಿದ್ದಾಗ, ಈ ಪೊಸಿಷನ್ನು ಮತ್ತು ಈ ಪೊಸಿಷನ್, ಪ್ರತಿಯೊಂದು ಪೊಸಿಷನ್ ದಾಟ್ತಾ ಹೋಗ್ಬೇಕಾ ಭೂಮಿ. ಹೀಗೆ ಕಕ್ಷಾಭ್ರಮಣದಲ್ಲಿ ಈ ಪೊಸಿಷನ್ನಿಗೆ ಬಂದಾಗ ಒಂದು ಸಂಕ್ರಾಂತಿ ಆಗ್ತದೆ, ಈ ಪೊಸಿಷನ್ನಿಗೆ ಬಂದಾಗ ಇನ್ನೊಂದು ಸಂಕ್ರಾಂತಿ ಆಗ್ತದೆ. ಮೇಷ ಸಂಕ್ರಾಂತಿ ಮಾರ್ಚ್ 21, ಸೆಪ್ಟೆಂಬರ್ 20 ತುಲಾ ಸಂಕ್ರಾಂತಿ. ಸ್ಪ್ರಿಂಗ್ ಇಕ್ವಿನಾಕ್ಸ್, ಆಟಮ್ ಇಕ್ವಿನಾಕ್ಸ್. ಮಾರ್ಚ್ 21ಕ್ಕೆ ಮೇಷ ಸಂಕ್ರಾಂತಿ, ಸ್ಪ್ರಿಂಗ್ ಇಕ್ವಿನಾಕ್ಸ್. ಸೆಪ್ಟೆಂಬರ್ 23 ತುಲಾ ಸಂಕ್ರಾಂತಿ, ಆಟಮ್ನಲ್ ಇಕ್ವಿನಾಕ್ಸ್. ಈಕ್ವಲ್ ಡೇ ಅಂಡ್ ನೈಟ್. ಇಡೀ ಭೂಮಿಯ ಮೇಲೆ 12 ತಾಸು ಹಗಲು, 12 ತಾಸು ರಾತ್ರಿ. ಡ್ಯೂರೇಷನ್ ಆಫ್ ಡೇಸ್, ಡೇ ಅಂಡ್ ನೈಟ್ ಇಸ್ ಈಕ್ವಲ್. 12 hours day, 12 hours night. ದಿಸ್ ಆಕರ್ಸ್ ಆನ್ ಇಕ್ವಿನಾಕ್ಸಲ್ ಡೇ. ಸಂಕ್ರಾಂತಿಯ ದಿನಗಳನ್ನು ಮಾತ್ರ ಆಗ್ತದೆ. ವರ್ಷದಲ್ಲಿ 2 ದಿವಸ ಇಡೀ ಭೂಮಿಯ ಮೇಲೆ ಸಮನಾದ ಹಗಲು, ಸಮನಾದ ರಾತ್ರಿ, ಇಕ್ವಿನಾಕ್ಸ್ಗಳಂದು. ಆವಾಗ ಕರೆಕ್ಟ್ ಸಮಭಾಜಕ ವೃತ್ತಕ್ಕೆ ಅದು ಸೂರ್ಯ ಅಭಿಮುಖ. ಸೂರ್ಯನಿಗೆ ಅಭಿಮುಖ ಆಗಿರುವುದು ಹೇಗೆ? ಸಮಭಾಜಕ ವೃತ್ತಕ್ಕೆ ಅಭಿಮುಖ. ಇಕ್ವೇಟರ್ ಆಫ್ ದಿ ಅರ್ತ್ ಇಸ್ ಪರ್ಪೆಂಡಿಕ್ಯುಲರ್ಲಿ ಅಪೋಸಿಟ್ ಟು ಸನ್. 2 ಸಂಕ್ರಾಂತಿಯ ದಿನಗಳನ್ನು ಮಾರ್ಚ್ 21, ಸೆಪ್ಟೆಂಬರ್ 23 ಭೂಮಿಯ ಸಮಭಾಜಕ ವೃತ್ತ ಸೂರ್ಯನಿಗೆ ನೇರವಾಗಿ ಅಭಿಮುಖ ಇರ್ತದೆ. ಪರ್ಪೆಂಡಿಕ್ಯುಲರ್ಲಿ ಅಭಿಮುಖ ಇರ್ತದೆ, ಪರ್ಪೆಂಡಿಕ್ಯುಲರ್ ರೇಸ್ ಇರ್ತದೆ, ಈಕ್ವಲ್ ಡೇ ಅಂಡ್ ಈಕ್ವಲ್ ನೈಟ್ ಆಗ್ತದೆ. ಆ ರೀತಿ. ಇನ್ನು ಅಯನಗಳು ಹೇಗಾಗ್ತವೆ? ಕರ್ಕವೃತ್ತ ಅಭಿಮುಖ ಇದ್ದಾಗ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಭಿಮುಖ ಇದ್ದಾಗ ಕಟಕಾಯನ ಆಗ್ತದೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಭಿಮುಖ ಇದ್ದಾಗ ಮಕರಾಯನ ಆಗ್ತದೆ. ಸಮರ್ ಸೊಲಸ್ಟೈಸ್ ಆಕರ್ಸ್ ವೆನ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈಸ್ ಫೇಸಿಂಗ್ ದಿ ಸನ್, ಪರ್ಫೆಕ್ಟ್ಲಿ ಫೇಸಿಂಗ್, ಅಭಿಮುಖ, ಸರಿ ಅಭಿಮುಖವಾಗಿ ಇರುವುದು, ಆ ನೇರ ಕಿರಣಗಳು, ಕಟಕಾಯನ. ಆ ರೀತಿ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಆಮೇಲೆ ಸೂರ್ಯನ ನೇರ ಕಿರಣಗಳು, ಲಂಬ ಕಿರಣಗಳು ಬೀಳ್ತವೆ.
ಆವಾಗ ಹಗಲಿನ ಅವಧಿ ಹೆಚ್ಚು, ಉಷ್ಣತೆ ಹೆಚ್ಚು, ಬೇಸಿಗೆ ಕಾಲ. ಆ ರೀತಿ ಉತ್ತರ ಗೋಲಾರ್ಧದಲ್ಲಿ. ಮಕರ ಸಂಕ್ರಾಂತಿ ಯಾವಾಗ, ಮಕರಾಯನ ಯಾವಾಗ ಬರ್ತದೆ? ಅದು ಡಿಸೆಂಬರ್ 22. ಡಿಸೆಂಬರ್ 22, 23 ಒಂದು ದಿವಸ ಹಿಂದೆ ಮುಂದೆ ಇರ್ತದೆ. ಡಿಸೆಂಬರ್ 23ಕ್ಕೆ ಏನಾಗ್ತದೆ? ಭೂಮಿಯು ಮಕರ ವೃತ್ತದ ಗುಂಟ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಗುಂಟ ಸೂರ್ಯನಿಗೆ ಅಭಿಮುಖ ಆಗ್ತದೆ. ಆವಾಗ ಅಲ್ಲಿ ಲಂಬ ಕಿರಣಗಳು, ನೇರ ಕಿರಣಗಳು, ಹೆಚ್ಚು ಉಷ್ಣತೆ, ದೀರ್ಘ ಹಗಲು, ಬೇಸಿಗೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಫೇಸ್ ಮಾಡಿದಾಗ, ವೆನ್ ದಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸನ್, ಡೇ ಟೈಮ್ ಇಸ್ ಮೋರ್, ಟೆಂಪರೇಚರ್ ಇಸ್ ಮೋರ್, ಸಮರ್ ಸ್ಟಾರ್ಟ್ಸ್. ಬೇಸಿಗೆಯಲ್ಲಿ ಪ್ರಾರಂಭ ಆಯಿತು. ಇಡೀ ಭೂಮಿಯ ಮೇಲೆ ಏಕಕಾಲಕ್ಕೆ ಬೇಸಿಗೆ ಚಳಿಗಾಲ ಅಂತಿರುವುದಿಲ್ಲ. ಉತ್ತರ ಗೋಲಾರ್ಧಕ್ಕೆ ಒಂದು ರೀತಿ ಇರ್ತದೆ, ದಕ್ಷಿಣ ಗೋಲಾರ್ಧಕ್ಕೆ ಒಂದು ಇರ್ತದೆ. ಯಾಕೆಂದರೆ ಇಡೀ ಭೂಮಿ ಸೂರ್ಯನಿಗೆ ಅಭಿಮುಖ ಆಗುವುದಿಲ್ಲ. ಸೂರ್ಯನಿಗೆ ಉತ್ತರ ಗೋಲಾಭಿಮುಖ ಇದ್ದಾಗ ದಕ್ಷಿಣ ಗೋಲಾರ್ಧ ಅಭಿಮುಖ ಇರ್ತದೆ. ವೆನ್ ದಿ ನಾರ್ತ್ ಪೋಲ್ ಈಸ್ ಫೇಸಿಂಗ್ ಸನ್, ದ ಸೌತ್ ಪೋಲ್ ಈಸ್ ಅವೇ ಫ್ರಮ್ ದಿ ಸನ್. ಅಭಿಮುಖ ಇದ್ದಾಗ ಲಂಬ ಕಿರಣ, ನೇರ ಕಿರಣ, ಹಗಲಿನ ಅವಧಿ ಹೆಚ್ಚು, ಉಷ್ಣತೆ ಹೆಚ್ಚು, ಬೇಸಿಗೆ. ವಿಮುಖ ಬದಿ ಉಷ್ಣತೆ ಕಡಿಮೆ, ಹಗಲಿನ ಅವಧಿ ಕಡಿಮೆ, ಚಳಿಗಾಲ. ಹೀಗಾಗಿ ಈ ರೀತಿ ಮೂಮೆಂಟನ್ನು ನಾವು ನೋಡ್ತೇವೆ. ಆ ರೀತಿ. ಇನ್ನು ಈ ಋತುಮಾನಗಳು ಚೇಂಜ್ ಆಗ್ತಾ ಹೋಗ್ತದೆ, ನಿರಂತರವಾಗಿ ಚೇಂಜ್ ಆಗ್ತದೆ. ಸ್ಪ್ರಿಂಗ್ ಬರ್ತದೆ, ವಸಂತಕಾಲ, ಬೇಸಿಗೆ ಬರ್ತದೆ, ಸಮರು, ಶರತ್ಕಾಲ ಬರ್ತದೆ, ಆಟಮ್ನು, ಚಳಿಗಾಲ ಬರ್ತದೆ, ವಿಂಟರು. ಇಟ್ ಈಸ್ ಸೈಕಲ್ ಆಫ್ ಸೀಸನ್ಸ್, ನಡೀತಾನೇ ಇರ್ತದೆ. ನಿರಂತರವಾಗಿ ಋತುಚಕ್ರಗಳು ತಿರುಗ್ತಾನೇ ಇರ್ತವೆ. ಆ ರೀತಿ. ಈಗ ನಾವು ಒಂದೊಂದೇ ಸೀಸನನ್ನು ನೋಡ್ತಾ ಹೋಗಬೇಕು. ವಾಟ್ ಈಸ್ ಸಮರ್ ಸೀಸನ್? ಬೇಸಿಗೆ ಅಂದರೆ ಏನು? ಅದನ್ನು ನೋಡ್ತಾ ಹೋಗುವ. ಬೇಸಿಗೆ ಅಂದರೆ ಉತ್ತರ ಗೋಲಾರ್ಧಕ್ಕೆ ಅನ್ವಯಿಸ್ಕೊಂಡು ಹೇಳೋದು. ಜೂನ್ 21 ಸೆಪ್ಟೆಂಬರ್ 22, ಜೂನ್ 21 ಟು ಸೆಪ್ಟೆಂಬರ್ 22. ಜೂನ್ 21ರಂದು ಸೂರ್ಯನಿಗೆ ಅಭಿಮುಖವಾಗಿ ಬರುವುದು ಕರ್ಕವೃತ್ತ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈಸ್ ಫೇಸಿಂಗ್ ಟು ದಿ ಸನ್. ಪರ್ಪೆಂಡಿಕ್ಯುಲರ್ ರೇಸ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈಸ್ ರಿಸೀವಿಂಗ್ ಪರ್ಪೆಂಡಿಕ್ಯುಲರ್ ರೇಸ್. ಕರ್ಕವೃತ್ತವು ಸೂರ್ಯನಿಗೆ ಅಭಿಮುಖ ಆದಾಗ ಆವಾಗ ಏನಾಗ್ತದೆ? ಕರ್ಕವೃತ್ತ ಅಂದರೆ 23 ಡಿಗ್ರಿ ಉತ್ತರ, 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಕಟಕಾಯನ, ಸಮರ್ ಸೊಲಸ್ಟೈಸ್ ಅಂತ ಕರೀತಾರೆ. ಜೂನ್ 21 ಸಮರ್ ಸೊಲಸ್ಟೈಸು. ನಾರ್ತ್ ಹೆಮಿಸ್ಫಿಯರ್ನಲ್ಲಿ ಬೇಸಿಗೆ ಆರಂಭ, ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಆರಂಭ. ಸಮರ್ ಸೀಸನ್ ಈಸ್ ಬಿಗಿನಿಂಗ್. ಆ ರೀತಿ. ಎಲ್ಲಿವರೆಗೆ ಇದು? ಅಪ್ ಟು 22 ಆಫ್ ಸೆಪ್ಟೆಂಬರ್. ಸೆಪ್ಟೆಂಬರ್ 22ರವರೆಗೂ ಬೇಸಿಗೆನೆ. ಇಡೀ ಭೂಗೋಲಾರ್ಧಕ್ಕೆ ಅನ್ವಯಿಸ್ಕೊಂಡು ಹೇಳೋದು ಅದು. ಜೂನ್ 21ರಿಂದ ಸೆಪ್ಟೆಂಬರ್ 22ರವರೆಗೂ ಕೂಡ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ. 23ಕ್ಕೆ ಇಕ್ವಿನಾಕ್ಸ್ ಆಗ್ತದೆ, ಸೆಪ್ಟೆಂಬರ್ 23. ಇಡೀ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ, ಹೆಚ್ಚು ಉಷ್ಣತೆ, ಹಗಲಿನ ಅವಧಿ ದೀರ್ಘ, ಆ ರೀತಿ. ರಾತ್ರಿ ಅವಧಿ ಕಡಿಮೆ. ಇದಕ್ಕೆ ವಿರುದ್ಧ ಪರಿಸ್ಥಿತಿ ದಕ್ಷಿಣ ಗೋಲಾರ್ಧದಲ್ಲಿ ಇರ್ತದೆ. ಉತ್ತರ ಗೋಲಾರ್ಧದಲ್ಲಿ ಜೂನ್ 21ರಿಂದ ಸೆಪ್ಟೆಂಬರ್ 22 ಬೇಸಿಗೆ, ಸಮರ್ ಸೀಸನ್. ಫ್ರಾಮ್ ಜೂನ್ 21 ಟು ಸೆಪ್ಟೆಂಬರ್ 22 ಸಮರ್ ಸೀಸನ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಇನ್ ದ ವಿಂಟರ್ ಸೀಸನ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಆ ರೀತಿ. ದಕ್ಷಿಣ ಗೋಲಾರ್ಧದಲ್ಲಿ ಅದು ವಿಮುಖ ಇರ್ತದೆ, ದಕ್ಷಿಣ ಧ್ರುವ ಪೂರ್ತಿ ವಿಮುಖ ಹಾಕ್ಕೊಂಡಿರ್ತದೆ. ಆ ರೀತಿ. ಈಗ ಏನಾಯಿತು? ಕರ್ಕವೃತ್ತ ಫೇಸ್ ಮಾಡ್ತಾ ಇರ್ತದೆ, ಸೂರ್ಯನಿಗೆ ಅಭಿಮುಖ ಇರ್ತದೆ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಹೋದ ಹಾಗೆ, ಆಸ್ ಯು ಗೋ ಆನ್ ಟು ಹೈಯರ್ ಲ್ಯಾಟಿಟ್ಯೂಡ್ಸ್, ಉನ್ನತ ಅಕ್ಷಾಂಶಕ್ಕೆ ಹೋದ ಹಾಗೆ, ಆರ್ಕ್ಟಿಕ್ ಸರ್ಕಲ್ 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಹಗಲು ದೀರ್ಘ. 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಏನು ಆರ್ಕ್ಟಿಕ್ ಸರ್ಕಲ್ ಇದೆಯಲ್ಲ, ಹಗಲು ದೀರ್ಘ ಆಗ್ತಾ ಹೋಗ್ತದೆ, ರಾತ್ರಿ ಕಡಿಮೆ ಆಗ್ತಾ ಹೋಗ್ತದೆ. ನಾರ್ತ್ ಪೋಲ್ ಈಸ್ ಫೇಸಿಂಗ್ ಸನ್ ಪರ್ಪೆಂಡಿಕ್ಯುಲರ್ಲಿ. ಆ ರೀತಿ. ಆರ್ಕ್ಟಿಕ್ ಸರ್ಕಲ್ಗಿಂತ ಉನ್ನತ ಅಕ್ಷಾಂಶದಲ್ಲಿ 66 ಡಿಗ್ರಿಗಿಂತ ಹೆಚ್ಚಿನ ಅಕ್ಷಾಂಶ, 66.5 ಡಿಗ್ರಿಗಿಂತ ಉನ್ನತ ಅಕ್ಷಾಂಶ ಇದೆಯಲ್ಲ, 70 ಡಿಗ್ರಿ, 80 ಡಿಗ್ರಿ, 85 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ಸ್. ನೋ ಸನ್ಸೆಟ್, ಸೂರ್ಯಾಸ್ತನೇ ಇಲ್ಲ. ಆ ಸಮಯದಲ್ಲಿ
ಉತ್ತರ ಧ್ರುವ ಪ್ರದೇಶದಲ್ಲಿ ಸೂರ್ಯಾಸ್ತನೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾರ್ವೆ ಹ್ಯಾಮರ್ ಫೆಸ್ಟ್ 66.5 ಡಿಗ್ರಿಗಿಂತ ಉತ್ತರ ಭಾಗದಲ್ಲಿ ಏನಿದೆ ನಾರ್ವೆಯ ಭಾಗಗಳು, ಆರ್ಕ್ಟಿಕ್ ಸರ್ಕಲ್ಗಿಂತ ಉತ್ತರ ಭಾಗದಲ್ಲಿರುವಂಥ ನಾರ್ವೆಯ ಭಾಗ, ನಾರ್ದರ್ನ್ ಪಾರ್ಟ್ ಆಫ್ ದಿ ನಾರ್ವೆ, 24 hours ಡೇ, ಹಗಲಿನ ಅವಧಿ 24 ಗಂಟೆ. ಸೂರ್ಯನು ಕ್ಷಿತಿಜದ ಕೆಳಗೆ ಹೋಗೋದಿಲ್ಲ, ಸೂರ್ಯನು ಅಸ್ತಂತ ಆಗೋದಿಲ್ಲ, ಕ್ಷಿತಿಜದ ಕೆಳಗೆ ಹೋಗೋದಿಲ್ಲ. ಅದಕ್ಕಾಗಿ ನಾರ್ವೆಯನ್ನ ಮಧ್ಯರಾತ್ರಿಯ ನಾಡು ಅಂತ ಕರೀತಾರೆ. ಮಧ್ಯರಾತ್ರಿಯ ನಾಡು, ಆ ರೀತಿ ಮಧ್ಯರಾತ್ರಿಯ ನಾಡು. ಮಿಡ್ ನೈಟ್ ಸನ್, ಮಧ್ಯರಾತ್ರಿಯ ನಾಡು. ನಾರ್ವೆಯ ಉತ್ತರ ಭಾಗಗಳೆಲ್ಲ 24 ಗಂಟೆ ಹಗಲನ್ನು ಅನುಭವಿಸ್ತವೆ, 24 hours ಡೇ ಟೈಮು. ಅದೇ ರೇಖಾಂಶದಲ್ಲಿರುವಂಥ ಕೆಳಗಿನ ಭಾಗಗಳಿವೆಯಲ್ಲ, ಅದೇ ರೇಖಾಂಶದಲ್ಲಿ ಕೆಳಗಿನ ಭಾಗಗಳು, ಲೋವರ್ ಪಾರ್ಟ್ ಅಂದರೆ ಸದರ್ನ್ ಪಾರ್ಟು, ಅಲ್ಲಿ ರಾತ್ರಿ ಆಗಿರ್ತದೆ. ಆದರೆ ನಾರ್ದರ್ನ್ ಪಾರ್ಟಲ್ಲಿ ರಾತ್ರಿ ಆಗಿರೋದಿಲ್ಲ. ಅದಕ್ಕಾಗಿ ಮಧ್ಯರಾತ್ರಿಯ ಸೂರ್ಯನ ನಾಡು, ಮಿಡ್ ನೈಟ್ ಸಂಡೇ ಅಂತ ಕರೆದ್ರದಕ್ಕೆ. ಆ ರೀತಿ ಆಗಸದಲ್ಲಿ ಇಡೀ ದಿನ ಸೂರ್ಯನ ನಾವು ನೋಡ್ತೇವೆ. ಹೇಗಿರ್ತದೆ ಅಂದರೆ ಅದು ಸೂರ್ಯನ ಚಲನೆ ಹೇಗಿರ್ತದೆ ಅಂದರೆ, ಇದನ್ನು ನೀವು ಆಕಾಶ ಅಂತ ಇಟ್ಟುಕೊಂಡ್ರೆ ಸೂರ್ಯನ ಚಲನೆ ಈ ರೀತಿ ಇರ್ತದೆ. ಅದಕ್ಕಾಗಿ ನಾರ್ವೆನ ಮಧ್ಯರಾತ್ರಿಯ ಸೂರ್ಯನ ನಾಡು ಅಂತ ಕರೀತಾರೆ. ನಾರ್ತ್ ಪೋಲಲ್ಲಿ ನೈಟೇ ಇಲ್ಲ, 6 months ಡೇ, 6 ತಿಂಗಳು. ನಾರ್ತ್ ಪೋಲ್ ಅಂತ ಏನು ಗುರ್ಸಾರಲ್ಲ, 6 ತಿಂಗಳು ಅಲ್ಲಿ ಹಗಲು, ನಿರಂತರ 6 months ಡೇ, ಆ ರೀತಿ. ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಲಾರ್ಧದಲ್ಲಿ ಇರ್ತದೆ. ಉತ್ತರ ಗೋಲಾರ್ಧದಲ್ಲಿ ಏನಿರ್ತದೆ ಅದರ ವಿರುದ್ಧ ದಕ್ಷಿಣ ಗೋಲಾರ್ಧದಲ್ಲಿ ಇರ್ತದೆ. ಇದಿಷ್ಟು ಸಮರ್ ಸೀಸನ್ ಬಗ್ಗೆ. ಮುಂದಿನ ತರಗತಿಯಲ್ಲಿ ಉಳಿದ ಋತುಗಳನ್ನು ಅಧ್ಯಯನ ಮಾಡುವ. ಥ್ಯಾಂಕ್ ಯು.